ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಅಂತೀವಿ. ಇವತ್ತು ನಮಗೆ ಸಾಥ್ ಕೊಡೋದಕ್ಕೆ ಫ್ರೆಂಡ್ಸ್ ಲೈಕ್ ಫ್ಯಾಮಿಲಿ ಇದ್ದನು ನನ್ನ ತಮ್ಮನ ತರ ಇರುವಂತ ಧ್ರುವ ಇಬ್ರು ಬಂದಿದ್ದೀರಾ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು ಧ್ರುವ. ಈಗ ಟ್ರೈಲರ್ ನೋಡ್ಬೇಕಾದ್ರೆ ನಾನು ಮೇಘನ ಇದು ಗಟ್ಟಿಗೆ ಕೈ ಇಟ್ಕೊಂಡಿದ್ವಿ. ಇಟ್ ವಾಸ್ ಅ ವೆರಿ ಎಮೋಷನಲ್ ಮೂಮೆಂಟ್. ಈ ಸಿನಿಮಾಗೆ ನಾನೊಬ್ಬ ಸ್ನೇಹಿತನಾಗಿ ಒಳಗ್ ಬಂದಿದ್ದೆ ನಿಜ, ಆದ್ರೆ ಒಬ್ಬ ನಟನಾಗಿ ಬಹಳ ಸಂತೋಷ, ಬಹಳ ತೃಪ್ತಿ ಸಿಕ್ಕಿದೆ. ಅದಕ್ಕೆ ನಮ್ಮ ನಿರ್ದೇಶಕರು ವಿಶಾಲ್ಗೆ ಥ್ಯಾಂಕ್ ಯು ಹೇಳಬೇಕು. ಒಂದು ತುಂಬಾ ಹೊಸ ಪ್ರಯತ್ನ. ನೀವು ಯಾವತ್ತೂ ಪ್ರಜ್ವಲ್ನ ಈ ರೂಪದಲ್ಲಿ ನೋಡಿರಲ್ಲ, ಬಟ್ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಮಾಡಿದಾಗ ನೀವು ಸಾಥ್ ಕೊಟ್ಟಿದ್ದೀರಾ, ಚೆನ್ನಾನು ಸಾಥ್ ಕೊಟ್ಟಿದ್ದಾರೆ. ಸೊ ಆ ಒಂದು ಧೈರ್ಯ ಇದೆ. ಅಂಡ್ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಶ್ರೀನಿವಾಸ ರಾಮಯ್ಯ ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ. ನಾನು ನಿರ್ಮಾಣ ಮಾಡಿದಾಗ ಕೂಡ ಅವರೇ ನನ್ನ ಜೊತೆ ಕೆಲಸ ಮಾಡಿದ್ರು. ಆ ಮೊದಲನೇ 2 ದಿವಸ ಅವ್ರು ಹೇಳಿದಾಗೆ ಕತೆ ಕೇಳಿದ್ಮೇಲೆ ವಿಶಾಲ್ನ ಮನೆ ಕರೆಸಿ ಒಂದಷ್ಟು ಡಿಸ್ಕಷನ್ ಮಾಡ್ಕೊಂಡ್ವಿ. ಈ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಹೇಗೆ ಮಾತಾಡ್ಬೇಕು ಅಂತೆಲ್ಲ. ಸೊ ನಾನು ಅದೇ ತಲೆಯಲ್ಲಿತ್ತು. ಸೊ ಮೊದಲನೇ 2 ದಿವಸ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಕಾನ್ಸಂಟ್ರೇಟ್ ಮಾಡದೆ ಇವ್ರ ಜೊತೆ ಕೆಲಸ ಮಾಡೋದು ತುಂಬಾ ಕಷ್ಟ. ಸೊ ಐ ಥಿಂಕ್ ಐ ಹ್ಯಾವ್ ಡೆಲಿವರ್ಡ್ ವಾಟ್ ಯು ವಾಂಟೆಡ್ ವಿಶಾಲ್. ಸೊ ಸುಬ್ಬು, ಪ್ರೀತಿಯಿಂದ ಸುಬ್ಬು ಅಂತ ಕರಿತೀವಿ, ವಸುಕಿ. ಅವರ ಹಾಡಾಗ್ಲಿ, ಅವರ ಮ್ಯೂಸಿಕ್ ಡೈರೆಕ್ಷನ್ ಆಗಲಿ, ಇದೆಲ್ಲೂ ನಾವು ಒಬ್ಬ ಅಣ್ಣನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಫ್ಯಾನ್ ಆಗಿ ಅದನ್ನ ಎಂಜಾಯ್ ಮಾಡಿದ್ದೀನಿ. ಸೊ ಸುಬ್ಬು ಜೊತೆ ಕೆಲಸ ಮಾಡ್ತಿರೋದು ಮೊದಲನೇ ಬಾರಿಗೆ ತುಂಬಾ ಸಂತೋಷ ಆಗ್ತದೆ. ಬಟ್ ನಟನಾಗಿ ನನ್ನ ಜೊತೆ ಮಾಫಿಯಾ ಚಿತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸ್ಫೂರ್ತಿ ಮತ್ತೆ ಚೇತನ್ ಅವರು ಬೀನ್ ಅ ವೆರಿ ಗುಡ್ ಸಪೋರ್ಟ್. ಅಂಡ್ ಅವರಿಬ್ಬರನ್ನ ಯಾವಾಗ ನೋಡಿದ್ರು ಅವ್ರ ಮುಖದ ಮೇಲೆ ಯಾವಾಗ್ಲೂ ಒಂದು ನಗು ಇರುತ್ತೆ. ಆ ನಗು ನೋಡಿದಾಗ ನಮಗೊಂದು ನೆಮ್ಮದಿ ಸಿಗುತ್ತೆ ಕೆಲಸ ಮಾಡೋದಕ್ಕೆ. ಸೊ ಆ ನಗುಗೋಸ್ಕರ ಥ್ಯಾಂಕ್ ಯು ಸ್ಫೂರ್ತಿ, ಚೇತು. KRG ನನ್ನ ಮೊದಲನೇ ಸಿನಿಮಾ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಮೊದಲನೇ ಸಿನಿಮಾ ಹಾಗೆ ಕಂಟಿನ್ಯೂ ಆಗಿ ಸಾಕಷ್ಟು ಸಿನಿಮಾಗಳು ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಬಾಲಾಜಿ ಮನೋಹರ್ ಜೊತೆ ಕೆಲಸ ಮಾಡೋದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದ್ಭುತವಾದ ನಟ ಅವರು. ನಾವೇನೇ ನಟನೆ ಮಾಡಿದ್ರು ನಮ್ ಜೊತೆ ಯಾರು ನಟನೆ ಮಾಡ್ತಿದ್ದಾರೆ ಅವ್ರು ಹೇಗೆ ರೆಸಿಪ್ರೋಕೇಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ಆ ತರ ನಾವು ಇಡೀ ಸ್ಟಾರ್ ಕಾಸ್ಟ್ ನ ಹಾಗೆ ಆಯ್ಕೆ ಮಾಡಿದ್ದಾರೆ ವಿಶಾಲ್ ಅವರು ಮತ್ತೆ ಪನಗ ರಾಶ್ರೀ ಮತ್ತೆ ಅವಳು ಫ್ರೆಂಡ್ ಏನೇ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ. ಸೊ ಫ್ರೆಂಡ್ಸ್ ಎಷ್ಟು ಜನ ಸೇರಿ ಮಾಡಕ್ಕಾಗುತ್ತೋ ಅಷ್ಟು ಜನ ಸೇರಿ ಈ ಸಿನಿಮಾನ ಮಾಡಿದ್ವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹಂಗೇಳಿ ಪನಗ ಒಬ್ಬ ನಿರ್ದೇಶಕ ಆಗಿ ಒಂದು ಅದ್ಭುತವಾದ ಕಥೆನ ಕೇಳಿ ಇದನ್ನ ನಿರ್ದೇಶನ ನಾನ್ ಮಾಡೋದ್ ಬೇಡ ಇವರೇ ಮಾಡ್ಲಿ ಅಂತ ಧೈರ್ಯ ಮಾಡಿ ಮೊದಲನೇ ಬಾರಿಗೆ ನಿರ್ಮಾಣ ಮಾಡಿದಾನೆ. ಅವನ ಜೊತೆ ನಾವೆಲ್ಲರೂ ಕೈ ಜೋಡಿಸಿದೀವಿ. ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ಜನಪ್ರೀತಿ ಬೇಕು. ಇವೆಲ್ಲವೂ ಸಿಕ್ಕಿದ್ರೆ ಇನ್ನು ಈ ತರದ್ದು ಪ್ರಯತ್ನಗಳನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಲಾಸ್ಟ್ ಅಲ್ಲಿ ನನ್ನ ಟೀಮ್ ಜಸ್ಟರ್ಸ್, ನಮ್ಮ ಫ್ರೆಂಡ್ಸ್, ಅವ್ರ ಸಪೋರ್ಟ್ ಇಲ್ಲದೆ ಆಗ್ತಿರ್ಲಿಲ್ಲ. ಅಂಡ್ ಮೈ ವೈಫ್. ಸೊ ಥ್ಯಾಂಕ್ ಯು. ಮತ್ತೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು.